ವಿಜಯ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್. ಗರ್ಭಿಣಿ ಹೆಂಡತಿಯ ಕೈಕಾಲು ಕತ್ತರಿಸಿದ ಗಂಡ, ಯುವತಿಯ ಪೋಷಕರು ಬರುವ ಮುನ್ನ ಚಿತೆಗೆ ಬೆಂಕಿ, ಚಿತೆಯಲ್ಲಿದ್ದ ಹೆಣವನ್ನು ಹೊರತೆಗೆದ ಯುವತಿ ಪೋಷಕರು. ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಪಡೆಯುತ್ತಿರುವ ಫೋಟೋ ವೈರಲ್. 2022ರಲ್ಲಿ ಕಿಡ್ನಿ ಕಸಿ ಮಾಡಿಸಿಕೊಂಡಿರುವ ಲಾಲು. ತೌಬಾ ತೌಬಾ, ಎಲ್ಲಿ ನೋಡಿದ್ರು ತೌಬಾ ಹಾಡಿನ ಹವಾ. ಮಕ್ಕಳೊಂದಿಗೆ ತೌಬಾ ತೌಬಾ ನೃತ್ಯ ಮಾಡಿದ ಮಹಿಳೆ. ಇನ್ಸ್ಟಾಗ್ರಾಂನಲ್ಲಿ ಈ ವಿಡಿಯೋ ನೋಡಿದ ವಿಕ್ಕಿ ಕೌಶಲ್ ಹೇಳಿದ್ದೇನು? 2024-25ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೂ ಸಿಕ್ಕಿಲ್ಲ. ಪ್ರಧಾನಿಯಾಗಿ ಉಳಿಸಿಕೊಳ್ಳಲು ಆಂಧ್ರ ಬಿಹಾರಕ್ಕೆ ವಿಶೇಷ ಅನುದಾನ. ನರೇಂದ್ರ ಮೋದಿ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಹಿಗ್ಗಾಮುಗ್ಗಾ ತರಾಟೆ. ಆಂಧ್ರದ ಡಿಸಿಎಂ ಆಗಿ ಉತ್ತಮ ಕೆಲಸ ಮಾಡ್ತಿರೋ ಪವನ್ ಕಲ್ಯಾಣ್. ಪೀಠಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸ್ಟಾರ್ ನಟ ಪವನ್ ಕಲ್ಯಾಣ್ ಹತ್ಯೆಗೆ ಹಂತಕರಿಂದ ಸ್ಕೆಚ್. ಗ್ಯಾಂಗ್ಸ್ಟರ್ ಜೊತೆ ಓಡಿ ಹೋಗಿದ್ದ ಐಎಎಸ್ ಅಧಿಕಾರಿ ಪತ್ನಿ 9 ತಿಂಗಳ ನಂತರ ಮತ್ತೆ ಪತಿಯ ಮನೆಯತ್ತ ಓಡಿ ಬಂದಿದ್ಯಾಕೆ? ಎಲ್ಲಿಯೂ ಸಲ್ಲದವಳು ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದೇಕೆ? ಆದಾಯ ತೆರಿಗೆದಾರರಿಗೆ ಬಜೆಟ್ನಲ್ಲಿ ಏನು ಸಿಕ್ತು, ಏನೂ ಇಲ್ಲ. ವೈಯಕ್ತಿಕ ಆದಾಯ ತೆರಿಗೆ ನೀತಿಯಲ್ಲಿ ಬದಲಾವಣೆ ಆಗಿದ್ದೇನು? ಸ್ಟ್ಯಾಂಡರ್ಡ್ ಡಿಡಕ್ಷನ್ನಲ್ಲಿ ಕೊಂಚ ರಿಲೀಫ್ ನೀಡಿದ ಕೇಂದ್ರ ಸರ್ಕಾರ. ನಿರ್ಮಲಾ ಸೀತಾರಾಮನ್ ಅವರಿಂದ ಬಜೆಟ್ ಮಂಡನೆ. ಗ್ರಾಮೀಣ ಭಾಗದಲ್ಲಿ ಆರ್ಥಿಕತೆಗೆ ಹೆಚ್ಚು ಒತ್ತು. ರೈತರಿಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆ. ತನಗೆ ಬಂದ ವಾಯ್ಸ್ ನೋಟ್ ನೋಡಿ ಬೆಚ್ಚಿ ಬಿದ್ದ ಮೃಣಾಲ್ ಠಾಕೂರ್. ಸೀತಾರಾಮ್ ಸಿನಿಮಾದ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದ ನಟಿ. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು ಈ ಫೋಟೋ. ದರ್ಶನ್ ಭೇಟಿಗೆ ಆಗಮಿಸಿದ ನಟ ಸಾಧು ಕೋಕಿಲಂಗೆ ನಿರಾಸೆ. ವಕೀಲರ ಜೊತೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ ಸಾಧು ಕೋಕಿಲ ಅವರನ್ನು ಭೇಟಿ ಮಾಡಲು. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಯಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.